ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು FIFO ಮೆಥಡ್ ಅಲ್ಲಿ ಕಾಸ್ಟ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ. ಫಸ್ಟ್ ಇನ್ ಅಂಡ್ ಫಸ್ಟ್ ಔಟ್ ಅಂದ್ರೆ ಫಸ್ಟ್ ಇನ್ ಆಗಿರೋದು ಅಥವಾ ಫಸ್ಟ್ ಪರ್ಚೇಸ್ ಆಗಿರುವಂತ ಪ್ರಾಡಕ್ಟ್ಸ್ ಆರ್ ಮೆಟೀರಿಯಲ್ಸ್ ನ ನಾವು ಫಸ್ಟ್ ಔಟ್ ಅಂದ್ರೆ ಫಸ್ಟ್ ಡೆಲಿವರಿ ಕೊಡೋದು ಪ್ರಾಡಕ್ಟ್ಸ್ ಆಗಿದ್ರೆ ಇನ್ ಕೇಸ್ ಅದು ಮೆಟೀರಿಯಲ್ ಆಗಿದ್ರೆ ಫಸ್ಟ್ ಇನ್ ಆಗಿರುವಂತದ್ದು ಅಥವಾ ಫಸ್ಟ್ ಪರ್ಚೇಸ್ ಆಗಿರುವಂತ ರಾ ಮೆಟೀರಿಯಲ್ಸ್ ನ ನಾವು ಫಸ್ಟ್ ಪ್ರೊಡಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ ಕರಿತೀವಿ. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ಜುಲೈ 2 ನಾವು 100 ಯೂನಿಟ್ಸ್ ಆಫ್ ಪೆನ್ಸ್ ನಾವು ಪರ್ಚೇಸ್ ಮಾಡಿದೀವಿ ಅಟ್ ₹5 per ಪೆನ್. ಓಕೆನಾ. ಜುಲೈ 5 ನಾವು 150 ಯೂನಿಟ್ಸ್ ಆಫ್ ಪೆನ್ ಅನ್ನು ನಾವು ₹4 per ಪೆನ್ ತರ ಪರ್ಚೇಸ್ ಮಾಡಿದೀವಿ. ಸೇಮ್ ವೇ ಜುಲೈ 7 50 ಪೆನ್ಸ್ ನಾವು ಅಟ್ ₹3 per ಪೆನ್ ಹಾಗೆ ಪರ್ಚೇಸ್ ಮಾಡಿದೀವಿ. ಇದೆಲ್ಲ ಪರ್ಚೇಸ್ ಮಾಡಿರೋದು. ಸೊ ನಮಗೆ ಜುಲೈ 10 350 ಪೆನ್ಸ್ ನ ಇಶ್ಯೂ ಮಾಡ್ತಾ ಇದೀವಿ ಅಥವಾ ಸೇಲ್ಸ್ ಮಾಡ್ತಾ ಇದೀವಿ. ಓಕೆ, 350 ಇವಾಗ ಇಶ್ಯೂ ಆಗಿದೆ ಅಂತ ಅಂದಾಗ ನಾವು 350 ಯೂನಿಟ್ಸ್ ನ ಹೇಗೆ ಇಶ್ಯೂ ಮಾಡಬೇಕು ಅಂದ್ರೆ, ಇವಾಗ ಟೋಟಲ್ ನಮ್ಮ ಹತ್ರ 100 ಪ್ಲಸ್ 150 ಪ್ಲಸ್ 50 300 ಯೂನಿಟ್ಸ್ ಇದೆ. ಸೊ 300 ಯೂನಿಟ್ಸ್ ನ ಅಟ್ ಎ ಟೈಮ್ ನಾವು ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಸೇಮ್ ಪ್ರೈಸ್ ಅಲ್ಲೂ ಕೂಡ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ನಾವು ಬಂದಿರೋದು ಜುಲೈ 2 ಅಲ್ಲಿ ಫಸ್ಟ್ ಇನ್ ಆಗಿರೋದು ಅಟ್ ₹5 per ಪೆನ್. ಸೊ 100 ಇಂಟು 5 500 ಇದು ಫಸ್ಟ್ 100 ಯೂನಿಟ್ಸ್ ನ ನಾವು ಇಶ್ಯೂ ಮಾಡಬೇಕು. ನೆಕ್ಸ್ಟ್ 150 ಅಟ್ ₹4 150 ಪೆನ್ ಅನ್ನ ಅಟ್ ₹4 per ಪೆನ್ ತರ ಇಶ್ಯೂ ಮಾಡಬೇಕು. 600 ಆಗುತ್ತೆ. ಸೇಮ್ ವೇ 50 per ಪೆನ್ ಅಟ್ ₹3. ಸೊ ಪರ್ ಪೀಸ್ ಏನ್ ಪ್ರೈಸ್ ಇದೆ ಅದು ಕೂಡ ನಾವು ನಮ್ಗೆ ಹೇಗೆ ಅಂದ್ರೆ ಫಸ್ಟ್ ಆಗಿರೋದಕ್ಕೆ ಎಷ್ಟು ಅಮೌಂಟ್ ಆಗಿದೆ ಅಷ್ಟನ್ನೇ ಇಶ್ಯೂ ಮಾಡಬೇಕು. ನೆಕ್ಸ್ಟ್ ಗೆ ಕೂಡ ಸೇಮ್ ವೇ ಇನ್ಕ್ರೀಸ್ ಆದ್ರೂ ಆಗಿರ್ಲಿ ಪ್ರೈಸ್ ಕಾಸ್ಟ್ ಡಿಕ್ರೀಸ್ ಆದ್ರೂ ಆಗಿರ್ಲಿ ಅದೇ ಕಾಸ್ಟ್ ಅನ್ನು ನಾವು ತಗೊಂಡು ಇಶ್ಯೂ ಮಾಡಬೇಕಾಗುತ್ತೆ. ಇದನ್ನ ನಾವು FIFO ಮೆಥಡ್ ಅಂತೀವಿ, ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ 100 ಯೂನಿಟ್ಸ್ 150 ಯೂನಿಟ್ಸ್ ಅಂತ ಇದ್ಬಿಟ್ಟು ಜುಲೈ 8 ನಮಗೆ 220 ಯೂನಿಟ್ಸ್ಗೆ ಇಶ್ಯೂ ಮಾಡಬೇಕು ಅಂತ ಆಯ್ತು ಅಂದಿದ ತಕ್ಷಣನೇ ನಾವು ಡೈರೆಕ್ಟ್ ಆಗಿ ಇವಾಗ 150 ಯೂನಿಟ್ಸ್ ಇದೆ 150 ಪ್ಲಸ್ 50 ಈ ತರ ಇಶ್ಯೂ ಮಾಡೋ ಹಾಗಿಲ್ಲ. ಫಸ್ಟ್ ನಾವು 100 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿ ಅಟ್ ₹5. ನೆಕ್ಸ್ಟ್ ನಾವಿಲ್ಲಿ 120 ಯೂನಿಟ್ಸ್ ಅನ್ನ 150 ಯೂನಿಟ್ಸ್ ಇಂದ ತಗೊಂಡು ಅಟ್ ₹4 ಇರೋದನ್ನ ಸೊ ಇಲ್ಲಿ ನಾವು 100 ಫಸ್ಟ್ ಇಶ್ಯೂ ಮಾಡಿ ನೆಕ್ಸ್ಟ್ ಉಳಿದಿರುವಂತ 120 ಯೂನಿಟ್ಸ್ ನ ಅಟ್ ₹4 per ಪೆನ್ ತರ ಇಶ್ಯೂ ಮಾಡಬೇಕು. ಇದು ನಮಗೆ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಆಗಿರುತ್ತೆ. FIFO ಮೆಥಡ್ ಅಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್, ಬೈಕ್ ಲಿಮಿಟೆಡ್ ಪರ್ಚೇಸ್ 10 ಬೈಕ್ಸ್ ಡ್ಯೂರಿಂಗ್ ಜಾನ್ವರಿ ಅಂಡ್ ಸೋಲ್ಡ್ 6 ಬೈಕ್ಸ್ ಡೀಟೇಲ್ಸ್ ವಿಚ್ ಆರ್ ಆಸ್ ಫಾಲೋಸ್. 10 ಬೈಕ್ಸ್ ನ ಪರ್ಚೇಸ್ ಮಾಡಿ ಜಾನ್ ಮಂತ್ ಅಲ್ಲಿ 6 ಬೈಕ್ಸ್ ನ ಸೇಲ್ಸ್ ಮಾಡಿದ್ದಾರೆ. ಹೇಗೆ ಸೇಲ್ಸ್ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಜಾನ್ವರಿ 1 ಪರ್ಚೇಸ್ 5 ಬೈಕ್ಸ್ ಅಟ್ ₹10 ಈಚ್. ಜಾನ್ವರಿ 1 ಅವರು 5 ಬೈಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ₹50 ಅಂದ್ರೆ ₹50 ಈಚ್. ಒನ್ ಬೈಕಿಗೆ ₹50 ತರ ಪರ್ಚೇಸ್ ಮಾಡಿದ್ದಾರೆ. ಜಾನ್ವರಿ 5 ಸೋಲ್ಡ್ 2 ಬೈಕ್ಸ್. ಜಾನ್ವರಿ 1 5 ಬೈಕ್ಸ್ ನ ಪರ್ಚೇಸ್ ಮಾಡಿ ಜಾನ್ವರಿ 5 2 ಬೈಕ್ಸ್ ನ ಆಲ್ರೆಡಿ ಸೇಲ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜಾನ್ವರಿ 10 ಸೋಲ್ಡ್ 1 ಬೈಕ್, ಮತ್ತೆ 1 ಬೈಕ್ ನ ಜಾನ್ವರಿ 10 ಸೇಲ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜಾನ್ವರಿ 15 ಪರ್ಚೇಸ್ಡ್ 5 ಬೈಕ್ಸ್ ಅಟ್ ₹70 ಈಚ್. ಇಲ್ಲಿ 50 ಈಚ್ ಅವರು ಫಸ್ಟ್ ಪರ್ಚೇಸ್ ಮಾಡಿದ್ದು. ಸೆಕೆಂಡ್ ಪರ್ಚೇಸ್ಗೆ ಆಲ್ರೆಡಿ ಕಾಸ್ಟ್ ಜಾಸ್ತಿ ಆಗಿದೆ, 70 ಪರ್ ಬೈಕ್ ಆಗಿದೆ. ನೆಕ್ಸ್ಟ್ ಜಾನ್ವರಿ 25 ಸೋಲ್ಡ್ 3 ಬೈಕ್ಸ್ ನ 25 ಮತ್ತೆ ಸೇಲ್ಸ್ ಮಾಡಿದ್ದಾರೆ. ಇಲ್ಲಿ ನಾವು ಸೇಲ್ಸ್ ಮಾಡುವಾಗ ಫಸ್ಟ್ ಟೈಮ್ ಸೇಲ್ಸ್ ಮಾಡುವಾಗ ನಾವು ಫಸ್ಟ್ ಇನ್ ಆಗಿರೋದು ಅಂದ್ರೆ ಫಸ್ಟ್ ಪರ್ಚೇಸ್ ಮಾಡಿರೋ 5 ಬೈಕ್ಸ್ ಅಲ್ಲಿ 2 ಬೈಕ್ಸ್ ನ ಸೇಲ್ಸ್ ಮಾಡಿದೀವಿ. ಇನ್ನು ನಮಗೆ 2 ಬೈಕ್ಸ್ ನ ಸೇಲ್ಸ್ ಮಾಡಿದ್ಮೇಲೆ 3 ಬೈಕ್ಸ್ ಉಳಿದಿತ್ತು. ನೆಕ್ಸ್ಟ್ 10th ಅಲ್ಲಿ ಕೂಡ 1 ಬೈಕ್ ನ ಸೇಲ್ಸ್ ಮಾಡಿದ್ದಾರೆ. 2 ಪ್ಲಸ್ 1 ಅಂದ್ರೆ 3 ಬೈಕ್ಸ್ ಆಲ್ರೆಡಿ ಸೋಲ್ಡ್ ಔಟ್. ನೆಕ್ಸ್ಟ್ ನಮ್ಗೆ ಇನ್ನ 2 ಬೈಕ್ಸ್ ಬ್ಯಾಲೆನ್ಸ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನಾವು 25th ಸೇಲ್ಸ್ ಮಾಡುವಾಗ 3 ಬೈಕ್ಸ್ ನ ಸೇಲ್ಸ್ ಮಾಡಿದೀವಿ. ಬ್ಯಾಲೆನ್ಸ್ ಇನ್ನ 1 ಬೈಕು ಇಲ್ಲಿ ಉಳಿದಿದೆ. ಇನ್ನ 2 ಬೈಕ್ಸ್ ಇಲ್ಲಿ ಉಳಿದಿದೆ ಅಟ್ ₹50. ನೆಕ್ಸ್ಟ್ ಇನ್ 1 ಬೈಕ್ ಅಷ್ಟೇ ನಾವು ಆನ್ 15th ಪರ್ಚೇಸ್ ಮಾಡಿರೋ ಬೈಕ್ ಅಲ್ಲಿ ಸೇಲ್ಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ 4 ಬೈಕ್ಸ್ ಹೆಲ್ಡ್ ಆಸ್ ಇನ್ವೆಂಟರಿ ಅಟ್ ದ ಎಂಡ್ ಆಫ್ ಜಾನ್ವರಿ
ಬಿ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಅಂದರೆ ನಾವು ಜಾನ್ವರಿಲಿ ಸೇಲ್ಸ್ ಮಾಡ್ತಿರೋದು ಓನ್ಲಿ 6 ಬೈಕ್ಸ್. 4 ಬೈಕ್ಸ್ ನಮಗೆ ಇನ್ವೆಂಟರಿ ಆಗಿ ಅಥವಾ ಸ್ಟಾಕ್ ಆಗಿ ಉಳಿಯುತ್ತೆ ಫೆಬ್ರವರಿ ಮಂತ್ಗೆ. ದ ಸೇಲ್ಸ್ ಮೇಡ್ ಆನ್ Jan 5th and 10th ವರ್ ಕ್ಲಿಯರ್ಲಿ ಮೇಡ್ ಫ್ರಮ್ ದ ಪರ್ಚೇಸ್ ಆನ್ 1st. 5th ಮತ್ತು 10th ಅಲ್ಲಿ ಆಗಿರೋ ಪರ್ಚೇಸಸ್ ಅಲ್ಲ ಸೇಲ್ಸ್ಗೆ ನಾವು ಫಸ್ಟ್ ಇನ್ ಆಗಿರೋಂಥ ಅಥವಾ ಫಸ್ಟ್ ಪರ್ಚೇಸ್ ಮಾಡಿರೋಂಥ 5 ಬೈಕ್ಸಲ್ಲಿ ಕ್ಲಿಯರೆನ್ಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಈ ಅಡ್ಜಸ್ಟ್ಮೆಂಟಲ್ಲಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಆಫ್ ದ ಸೇಲ್ಸ್ ಮೇಡ್ ಆನ್ Jan 25th, it will be assumed that 2 bikes related to purchase on Jan 1st, ಅಂದರೆ 2 ಬೈಕ್ಸ್ ಬ್ಯಾಲೆನ್ಸ್ ಏನಿದೆ ಫಸ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಅದನ್ನು ಫಸ್ಟು ಔಟ್ ಮಾಡಿ ಅಂದರೆ ಅದು ಸೇಲ್ಸ್ ಮಾಡಿ. ನೆಕ್ಸ್ಟ್ ರಿಮೈನಿಂಗ್ ಬೈಕ್ ವಿಲ್ ಬಿ ಇಶ್ಯೂಡ್ ಫ್ರಮ್ ದ ಪರ್ಚೇಸ್ ಆನ್ 5th Jan, ಅಂದರೆ at ₹70 ಈಚ್ ನಾವೇನು ಪರ್ಚೇಸ್ ಮಾಡಿದ್ದೀವಿ ಅದರಿಂದ ಒಂದು ಬೈಕನ್ನು ಇಶ್ಯೂ ಮಾಡಬೇಕು. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಇನ್ವೆಂಟರಿ ಅಂಡರ್ FIFO ಮೆಥಡ್, ವ್ಯಾಲ್ಯೂ ಆಫ್ ಇನ್ವೆಂಟರಿ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಲೆಟ್ ಅಸ್ ಸಿ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ಹೇಗೆ ವ್ಯಾಲ್ಯೂ ಆಫ್ ಇನ್ವೆಂಟರಿಯನ್ನು ಫೈಂಡ್ ಔಟ್ ಮಾಡೋದು ಅಂತ. ಇದಕ್ಕೆ ನಮಗೆ ಬೇಕಾಗಿರೋದು ಡೇಟ್, ಪರ್ಚೇಸಸ್, ಇಶ್ಯೂ ಆ್ಯಂಡ್ ಕ್ಲೋಸಿಂಗ್ ಇನ್ವೆಂಟರಿ. ಇದಿಷ್ಟು ಕಾಲಮ್ ಬೇಕು. ಪರ್ಚೇಸಸ್ಗೆ 3 ಕಾಲಮ್ಸ್ ಬೇಕು, ಯೂನಿಟ್ಸ್, ರುಪೀಸ್ ಪರ್ ಯೂನಿಟ್ ಆ್ಯಂಡ್ ಟೋಟಲ್. ಸೇಮ್ ವೇ ಇಶ್ಯೂಸಿಗೆ ಮತ್ತು ಕ್ಲೋಸಿಂಗ್ ಸ್ಟಾಕಿಗೆ 3 ಕಾಲಮ್ಸ್ನ ಹಾಕೋಬೇಕು. ಫಸ್ಟ್ ಎಂಟ್ರಿ ಬಂದು January 1st ನಾವು 5 ಬೈಕ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. 5 ಬೈಕ್ಸ್ at ₹50 ಈಚ್. 5 into 50 ಅಂದರೆ 250 ಟೋಟಲ್ ಆಗುತ್ತೆ. ಸೊ ಫಸ್ಟ್ ಜಾನ್ವರಿ ನಮಗೆ ಯಾವುದೇ ರೀತಿ ಇಶ್ಯೂಸ್ ಮಾಡಿಲ್ಲ. ಕ್ಲೋಸಿಂಗ್ ಇನ್ವೆಂಟ್ರಿ 5 ಯೂನಿಟ್ಸ್ ಉಳಿಯುತ್ತೆ, ₹50, 250. ನೆಕ್ಸ್ಟ್ January 5th ನಾವು ಏನೇ ಪರ್ಚೇಸಸ್ ಯಾವುದನ್ನು ಮಾಡಿಲ್ಲ, ಬಟ್ ಇಶ್ಯೂಸ್ ಮಾಡಿದ್ದೀವಿ. 2 ಬೈಕ್ಸ್ನ ಸೇಲ್ಸ್ ಮಾಡಿದ್ದೀವಿ. 2 ಬೈಕ್ಸ್ ಅಂದರೆ 50 ಈಚ್. 5 into 2 ಅಂದರೆ 100, 50 into 2 ಅಂದರೆ 100 ರುಪೀಸ್ ಟೋಟಲ್ ಅಮೌಂಟ್ ಸಿಗುತ್ತೆ ನಮಗೆ ಸೇಲ್ಸ್ ಮಾಡಿದ್ರಿಂದ. ಸೊ ಇನ್ವೆಂಟರಿ ನಮಗೆ ಉಳಿಯೋದು 2 ಆಲ್ರೆಡಿ ಸೇಲ್ಸ್ ಆಗಿರೋದ್ರಿಂದ 3 ಬೈಕ್ಸ್ ಉಳಿಯುತ್ತೆ. 3 into 50 ಅಂದರೆ 150 ಬ್ಯಾಲೆನ್ಸ್ ಕ್ಲೋಸಿಂಗ್ ಇನ್ವೆಂಟರಿ. ನೆಕ್ಸ್ಟ್ January 10th ಕೂಡ ನಾವು ಯಾವುದೇ ಪರ್ಚೇಸಸ್ ಮಾಡಿಲ್ಲ, ಬಟ್ 1 ಬೈಕ್ ಸೋಲ್ಡ್ ಔಟ್ ಆಗಿದೆ. ಅದು 1 into 50 ಅಂದರೆ 50. ಉಳಿಯೋದು ನಮಗೆ 3ಯಲ್ಲಿ 2 ಉಳಿಯುತ್ತೆ. 2 ಬೈಕ್ಸ್ ಅಂದರೆ 50 into 2 ಅಂದರೆ 100 ಉಳಿಯುತ್ತೆ ನಮಗೆ. ನೆಕ್ಸ್ಟ್ January 15th ನಾವು ಪರ್ಚೇಸ್ ಮಾಡಿದ್ದೀವಿ 5 ಬೈಕ್ಸ್ನ at ₹70 ಈಚ್. 70 into 5 ಅಂದರೆ 350 ಟೋಟಲ್ ಅಮೌಂಟ್. ಅವತ್ತು ಯಾವುದೇ ರೀತಿ ಇಶ್ಯೂಸ್ನ ಮಾಡಿಲ್ಲ ಅಥವಾ ಸೇಲ್ಸ್ ಆಗಿಲ್ಲ. ಟೋಟಲ್ ಬ್ಯಾಲೆನ್ಸ್ ಉಳಿಯೋದು 5 into 70, 350 ಬ್ಯಾಲೆನ್ಸ್ ಹಾಗೆ ತೊಗೊತೀವಿ. ಅದು ಕ್ಲೋಸಿಂಗ್ ಇನ್ವೆಂಟರಿ ಆಗಿರುತ್ತೆ 15. January 15th ಸೇಮ್ ವೇ ನಾವು ನಮಗೆ ಉಳಿಯೋದು 7 ಆಗಿರುತ್ತೆ. ಬಿಕಾಸ್ ಇಲ್ಲಿ ಉಳಿದಿರೋ 7 ಯೂನಿಟ್ಸ್ 2 ಯೂನಿಟ್ಸ್ ಉಳಿಯುತ್ತೆ. ಬಿಕಾಸ್ 5ಅಲ್ಲಿ ನಾವು ಇಶ್ಯೂ ಮಾಡಿರೋದು ಒಂದು ದಿನ 2 ಯೂನಿಟ್ಸ್ ಮತ್ತು ಇನ್ನೊಂದು ದಿನ 1 ಯೂನಿಟ್. ಸೊ ಇನ್ನೂ 2 ಯೂನಿಟ್ಸ್ ನಮಗೆ ಉಳಿಯುತ್ತೆ. ಸೊ 7, 5 + 2 7 ಯೂನಿಟ್ಸ್ ಉಳಿಯುತ್ತೆ. ಅಮೌಂಟ್ ಎಷ್ಟು ಉಳಿಯುತ್ತೆ ನಮಗೆ ಅಂದರೆ ಇಲ್ಲಿ 100 ಅಮೌಂಟ್ ಅಂದರೆ 100 ಟೋಟಲ್ ಉಳಿದಿದೆ. ಬಿಕಾಸ್ 2 ಯೂನಿಟ್ಸ್ ಬೈಕ್ಸ್ ನಮಗೆ ಪರ್ಚೇಸ್ ಮಾಡಿರೋದು ಇನ್ನೂ ಬ್ಯಾಲೆನ್ಸ್ ಇದೆ. 2 into 50 ಅಂದರೆ 100 ಬ್ಯಾಲೆನ್ಸ್ ಇದೆ. ಪ್ಲಸ್ ಇಲ್ಲಿ 350 ಬ್ಯಾಲೆನ್ಸ್ ಇದೆ. 100 + 350 ಅಂದರೆ 450 ಅಮೌಂಟ್ ನಮ್ಮ ಹತ್ರ ಇನ್ನೂ ಬ್ಯಾಲೆನ್ಸ್ ಅಥವಾ ಕ್ಲೋಸಿಂಗ್ ಇನ್ವೆಂಟರಿ ಇದೆ. ನೆಕ್ಸ್ಟ್ ನಮಗೆ January 25th 2 ಯೂನಿಟ್ಸ್ನ ಸೇಲ್ಸ್ ಮಾಡಬೇಕು. 2 ಯೂನಿಟ್ಸ್ ನಮಗೆ ಫಸ್ಟಲ್ಲಿ ಪರ್ಚೇಸ್ ಮಾಡಿರೋದು, ಇದು ಫಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಫಸ್ಟಲ್ಲಿ ಪರ್ಚೇಸ್ ಮಾಡಿರೋದು 2 ಯೂನಿಟ್ಸ್ ಇಂಟು 50 100 ಆಗುತ್ತೆ. ನೆಕ್ಸ್ಟ್ ನಾವು ಇನ್ನೂ ಒಂದು ಬೈಕ್ನ ಸೇಲ್ಸ್ ಮಾಡಬೇಕು ಈ ಮಂತಲ್ಲಿ. ಅದಕ್ಕೆ January 25th ನೆಕ್ಸ್ಟ್ ಪರ್ಚೇಸ್ ಆಗಿರೋದು January 15th 5 ಯೂನಿಟ್ಸ್ ಆಗಿದೆ. ಅದು at ₹70 ಈಚ್. ಸೊ 1 ಬೈಕ್ into 70 ಅಂದರೆ 70. ಉಳಿಯೋದು ಇನ್ವೆಂಟರಿ 4 ಬೈಕ್ಸ್ at ₹70 ಈಚ್ ಅಂದರೆ ನಮಗೆ ಉಳಿಯೋದು ₹280 ಕ್ಲೋಸಿಂಗ್ ಇನ್ವೆಂಟರಿ ಆಗಿರುತ್ತೆ. ಸೊ ನಮ್ಮ ಹತ್ರ at ₹50 ಹಂಗೆ ಏನು ಪರ್ಚೇಸ್ ಮಾಡಿದ್ದೀವಿ ಅದು ಇನ್ವೆಂಟರಿ ಯಾವುದು ಉಳ್ಕೊಂಡಿಲ್ಲ. at ₹70 ಮಾಡ್ಕೊಂಡು ಪರ್ಚೇಸ್ ಮಾಡಿರೋದ್ರಲ್ಲಿ 4 ಯೂನಿಟ್ಸ್ ಅಥವಾ 4 ಬೈಕ್ಸ್ ಉಳಿದಿದೆ at ₹70 ಈಚ್. ನೆಕ್ಸ್ಟ್ ನಮ್ಗೆ ಯಾವುದೇ ರೀತಿ January 25th ಎಂಟ್ರಿ ಆಗಿಲ್ಲ, ಪರ್ಚೇಸಸ್ ಆಗಿಲ್ಲ, ಇಶ್ಯೂನೂ ಆಗಿಲ್ಲ. ಸೊ ಇದು ಕ್ಲೋಸಿಂಗ್ ಇನ್ವೆಂಟರಿ ಆಫ್ January ಮಂತ್ ಇಸ್ 4 ಯೂನಿಟ್ಸ್, 4 ಬೈಕ್ಸ್ at ₹70 ಈಚ್. ಟೋಟಲ್ ಅಮೌಂಟ್ ವಿಲ್ ಬಿ 280 ಆಗಿರುತ್ತೆ. ಇದಿಷ್ಟು FIFO ಮೆಥಡ್ ಆಫ್ ಫೈಂಡಿಂಗ್ ಔಟ್ ದ ಕ್ಲೋಸಿಂಗ್ ಇನ್ವೆಂಟರಿ. ಥ್ಯಾಂಕ್ ಯು.